ಈ ನಮ್ಮ ದೇಶ ಎಂಥದ್ದು ಅಂದರೆ ಒಂದು ರೀತಿಯಲ್ಲಿ ಒಂದು ಭಾಷಿಕ ಲ್ಯಾಬೊರೇಟ್ರಿ ಇದ್ದಂಗೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಊಟದ ಸಮಯ ಆಗಿದೆ. ಕೊರಚ ಸಂಸ್ಕೃತಿಯಲ್ಲಿ ಊಟಕ್ಕೆ ಭಾಳ ಪ್ರಾಧಾನ್ಯ ಇದೆ ಮತ್ತು ನಾನ್ ವೆಜಿಟೇರಿಯನ್ ಊಟಕ್ಕಂತೂ ನಿಜವಾಗಲೂ ಬಹಳ ಪ್ರಾಧಾನ್ಯ ಕೊಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಸೊಳಾಯಿ ಅಂತ ಒಂದು ಖಾದ್ಯ ಮಾಡ್ತಾರೆ. ಅದನ್ನು ಯಾರಾದರೂ ರುಚಿ ನೋಡಿದರೆ, ಇಲ್ಲಿರೋರು ನೋಡಿರ್ತೀರಿ, ಅದನ್ನು ಮರೆಯೋಕ್ಕೆ ಆಗದೆ ಇರತಕ್ಕಂಥ ಒಂದು ಖಾದ್ಯ. ಏನಾದ್ರು ಏರ್ಪಾಟಿದೆಯಪ್ಪ? ಅಲ್ಲ, ಮಧ್ಯಾಹ್ನ ಇಲ್ಲಿ ಮಾಡೋಕ್ಕಾಗ್ತಿರ್ಲಿಲ್ವಾ? ಅದೇ ದೊಡ್ಡ ಸಮಸ್ಯೆ ನಮ್ಮದು. ಈಗ ಪಶ್ಚಿಮ ಬಂಗಾಳದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ದಿನ ವಿಧಾನಸೌಧ ಒಳಗಡೆನೇ ಎಲ್ಲರಿಗೂ ಮೀನು ಊಟ ಹಾಕಿದರು. ನಾವು ಒಂದು ಒಳ್ಳೆ ಸಂಸ್ಕೃತಿ ಕುರಿತ ಸೆಮಿನಾರ್ ಒಳಗಡೆಗೆ ಒಂದು ಒಳ್ಳೆ ಊಟ ಕೊಡೋಕ್ಕಾಗಲಿಲ್ಲ ಅಂದರೆ ಇದರ ಸಮಸ್ಯೆ ಎಲ್ಲಿದೆ ಅಂತ ನಾವು ನೋಡಬೇಕಾಗಿದೆ. ಇರಲಿ, ಈ ನನ್ನ ವಿದ್ಯಾಗುರುಗಳ ಇಬ್ಬರು ವಿದ್ಯಾಗುರುಗಳಿದ್ದಾರೆ. ಹಂಪ ನಾಗರಾಜಯ್ಯನವರು, ಬರಗೂರು ರಾಮಚಂದ್ರಪ್ಪನವರು ಮತ್ತು ಈವರೆಗೆ ಮಾತಾಡಿದಂಥ ಎಲ್ಲ ಗಣ್ಯಮಾನ್ಯರೇ. ಸಮಯ ಇಲ್ಲದೆ ಇರೋದ್ರಿಂದ ಎಲ್ಲರ ಹೆಸರು ನಾನು ಹೇಳಕ್ಕೆ ಹೋಗ್ತಾ ಇಲ್ಲ. ಸ್ವಾಮಿ ಅಲ್ಲ, ರುದ್ರಸ್ವಾಮಿ. ಅವ್ರು ಯಾರೋ ಒಬ್ಬರು ಹೇಳ್ತಾಯಿದ್ರು, ಅವ್ರು ಯಾವತ್ತೂ ಸಿಟ್ಟು ಮಾಡ್ಕೊಂಡಿದ್ದಿಲ್ಲ, ಯಾವಾಗಲೂ ನಗನಗ್ತಾ ಇರ್ತಾರೆ ಅಂತ. ಅದಕ್ಕಾಗಿ ಅವರು ನಿಜವಾದ ಹೆಸರು ಏನು ರುದ್ರಸ್ವಾಮಿ ಅಂತ ಇತ್ತಲ್ಲ, ಆ ರುದ್ರವನ್ನು ಅಡಗಿಸಿ ಕೇವಲ ಸ್ವಾಮಿ ಅಂತಲೇ ಪ್ರಸಿದ್ಧರಾಗಿದ್ದಾರೆ. ನಮ್ಮ ಸ್ವಾಮಿ ಈ ಕಾರ್ಯಕ್ರಮಕ್ಕೆ ಬಹಳ ಉತ್ಸಾಹದಿಂದ ಬಹಳ ಶ್ರಮಪಟ್ಟು ಏರ್ಪಾಟು ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ, ಈಗಿನ ಕಾಲದಲ್ಲಿ ಮಕ್ಕಳು ಮಗಳ ಇನ್ವಿಟೇಷನ್ ಕೊಡೋಕ್ಕೆ ವಾಟ್ಸಪ್ಪಲ್ಲಿ ಕಳಿಸ್ಬಿಟ್ಟು ಮುಕ್ತಾಯ ಮಾಡಿಬಿಡೋ ಅಂಥ ದಿನಗಳಲ್ಲಿ ಸ್ವಾಮಿ ಅನೇಕರ ಮನೆಗಳಿಗೆ ಹೋಗಿ ಆ ಇನ್ವಿಟೇಷನ್ ಮೇಲೆ ಹೆಸರನ್ನು ಬರೆದು ಹಿಂದಿನ ಕಾಲದ ತಂದೆ ತಾಯಿಗಳ ಥರ ಮಾಡಿ ಒಂದು ಮದುವೆಯ ಸಂಭ್ರಮವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಅವರಿಗೆ ತಮ್ಮ ಸಮುದಾಯದ ಕೆಲವು ಅಸ್ಮಿತೆಗಳ ಬಗೆಗೆ ಇರ್ತಕ್ಕಂಥ ಪ್ರೇಮ ಬಹಳ ಮುಖ್ಯವಾದದ್ದು. ಗೆಳೆಯರೇ, ಇದು ಸ್ವಾಮಿಗೆ ಒಂದು ಪ್ರಾರಂಭ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇದೊಂದು ಬೃಹತ್ ಕೃತಿಯನ್ನು ಬರೆದು ಒಂದು ಒಳ್ಳೆ ಕೆಲಸ ಮಾಡಿಬಿಟ್ಟೆ ಅಂತ ಕೈ ಕಟ್ಟಿ ಕೂತ್ಕೊಳ್ಳೋ ಸ್ಥಿತಿ ಅಲ್ಲ. ಅದು ಕೈ ಇಟ್ಟು ಪ್ರಾರಂಭಿಸಿರ್ತಕ್ಕಂಥ ಕೆಲಸ ಇದು. ಆದ್ದರಿಂದ ಇನ್ನೂ ಒಂದು 20 ವರ್ಷ ಈ ನುಡಿಗಾಗಿ ಕೆಲಸ ಮಾಡಿದರೆ ಇವತ್ತಿನ ಕೆಲಸಕ್ಕೆ, ಇವತ್ತಿನ ಸಭೆಗೆ ಒಂದು ಅರ್ಥವಂತಿಕೆ ಬರುತ್ತೆ. ಯಾಕೆ ಅಂದರೆ, ಭಾರತದಂಥ ದೇಶ ಇದೆಯಲ್ಲ, ಬರಗೂರು ಅವರು ಹೇಳ್ತಾಯಿದ್ರು, ಭಾರತದಂಥ ದೇಶವನ್ನು ಬಹು ಜನತೆಯ, ಬಹು ಸಂಸ್ಕೃತಿಯ, ಬಹುವಚನದ ಭಾರತ ಇದು. ಸಾವಿರಾರು ಭಾಷೆಗಳಿವೆ. ಅದಕ್ಕೆ ಬೇಕಾದಷ್ಟು ಸರ್ವೆಗಳು ಮಾಡಿದ್ದಾರೆ. ಈ 20ನೇ ಶತಮಾನದ ಪ್ರಾರಂಭ ಗ್ರಿಯರ್ಸನ್ ಮಾಡಿದ ಸರ್ವೆ ಇದೆಯಲ್ಲ, ಅಲ್ಲಿಂದ ನಂತರದ ಮಧ್ಯೆ ಒಂದು 2-3 ಸರ್ವೆಗಳ ಪ್ರಕಾರ ಭಾರತದೊಳಗಡೆಗೆ ಎಷ್ಟು ಭಾಷೆಗಳಿವೆ, ಎಷ್ಟು ಮಾತೃಭಾಷೆಗಳಿವೆ, ಎಷ್ಟು ಭಾಷೆಗಳಿಗೆ ಲಿಪಿ ಇದೆ, ಎಷ್ಟು ಭಾಷೆಗಳಿಗೆ ಲಿಪಿ ಇಲ್ಲ, ಎಲ್ಲವುಗಳನ್ನು ಈಗಾಗಲೇ ಅಧ್ಯಯನ ಮಾಡ್ತಾ ಬಂದಿದ್ದೀವಿ. ಅದರ ಜೊತೆಗೆ ಈಗಾಗಲೇ ನಮ್ಮ ಗೆಳೆಯ ಹೇಳ್ದಂಗೆ GN ದೇವಿಯವರು ಒಂದು ಬಹಳ ಒಳ್ಳೆಯ ಪ್ರಯತ್ನವನ್ನು ಕೂಡ ಮಾಡಿ ಅನೇಕ ಭಾಷೆಗಳ ದಾಖಲಾತಿಗಳನ್ನು, ಅವುಗಳ ಎಲ್ಲ
ವೈಶಿಷ್ಟ್ಯಗಳ ಮೂಲಕ ಇಟ್ಟಿದ್ದಾರೆ. ಅದರಲ್ಲಿ ಈ ಪುಸ್ತಕದಲ್ಲಿ ಸುಮಾರು ಜನರ ಸಣ್ಣ ಸಣ್ಣ ಲೇಖನಗಳನ್ನು ಸೇರಿಸಿದ್ದಾರೆ. ಬರ್ಗೂರವ್ರ ಲೇಖನ, ಆಮೇಲೆ ಮಲ್ಲಿಕಾರ್ಜುನ್ ಮೇಟಿ ಅವ್ರ ಲೇಖನ, ನಮ್ಮ ದಳವಾಯಿ ಅವ್ರ ಲೇಖನ, ಆ ಎಲ್ಲ ಲೇಖನಗಳು ಅಕಾಮಡೇಟ್ ಮಾಡಿರ್ತಕ್ಕಂಥದ್ದೇನೆ ಈ ಬಹುತ್ವದ ವಿಚಾರಗಳಿಗೆ ಕೊಡುವಂಥ ಒಂದು ಪ್ರಾಶಸ್ತ್ಯ. ಅದರಲ್ಲಿ ಭಾಳ ಮುಖ್ಯವಾಗಿ ಒಬ್ಬರು ಅನ್ವಿತಾ ಅಬ್ಬಿ ಅವರ ಹೆಸರನ್ನು ತಗೊಳ್ತಾರೆ. ಅನ್ವಿತಾ ಅಬ್ಬಿ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಭಾಷೆಗಳನ್ನು ಕುರಿತು ಅಧ್ಯಯನ ಮಾಡಿದ ಒಬ್ಬ ಬಹಳ ಧೀಮಂತ ಮಹಿಳೆ. ಆಕೆ ಅಂಡಮಾನ್ ನಿಕೋಬಾರ್ನ ಒಳಗಡೆಗೆ ಅಳಿಸಿ ಹೋಗ್ತಾ ಇದ್ದಂಥ, ಸಾಯ್ತಾ ಇದ್ದಂಥ ಭಾಷೆಗಳಿಗೆ ಆಗಿ ಬಹಳ ಕಷ್ಟಪಟ್ಟು ಕೆಲಸ ಮಾಡಿ ಅಲ್ಲಿಗೆ ಹೋಗಿ ಇದ್ದು ಆ ಭಾಷೆಗಳನ್ನು ಉಳಿಸೋದಕ್ಕಾಗಿ ಬೇಕಾದಂಥ ಕೆಲಸವನ್ನು ಮಾಡಿದರು. ಅದು ಯಾವ ರೀತಿಯಾದ್ದು ಅಂತಂದರೆ, ಕಾಪಿ ಪುಸ್ತಕ ಬರೆಯೋದು, ಪ್ರೈಮರಿ ಪಠ್ಯಗಳನ್ನು ತಯಾರಿ ಮಾಡೋದು, ಅವುಗಳ ಮೂಲಕ ಆ ಭಾಷೆಗಳಿಗೆ ಜೀವಂತಿಕೆಯನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಮ್ಮ ದೇಶದ ನಮ್ಮ ದೇಶ ಎಂಥದ್ದು ಅಂದರೆ ಒಂದು ರೀತಿಯಲ್ಲಿ ಒಂದು ಭಾಷಿಕ ಲ್ಯಾಬೊರೇಟ್ರಿ ಇದ್ದಂಗೆ. ಈ ಲ್ಯಾಬೊರೇಟ್ರಿ, ಲ್ಯಾಂಗ್ವೇಜ್ ಲ್ಯಾಬೊರೇಟ್ರಿ ನಮ್ಮ ದೇಶ. ಏನೇನೋ ಭಾಷೆಗಳಿದ್ದಾವೆ. ಎಲ್ಲ ಭಾಷೆಗಳು, ಆ ಭಾಷೆಗಳ ನಡುವಿನ ಸಂಬಂಧಗಳು ಬೆಳೀತಾ ಬೆಳೀತಾ, ಕೊಡು ಕೊಳೆಗಳು ಆಗ್ತಾ ಆಗ್ತಾ ಯಾವ್ಯಾವ ರೀತಿಯಾದ ಸ್ವರೂಪಗಳನ್ನು ಪಡ್ಕೊಳ್ತವೆ ಅನ್ನೋದೇನೆ ಬಹಳ ಆಶ್ಚರ್ಯದ ಸಂಗತಿಯಾಗುತ್ತೆ. ಈ ಪುಸ್ತಕದಲ್ಲೇ ನಾವು ಅಂಥದ್ದೊಂದು ಉದಾಹರಣೆಯನ್ನು ನೋಡ್ಬೋದು. ಕುಡ್ರ ಭಾಷೆಯಲ್ಲಿ ಹೇಗೆ ಕನ್ನಡ, ತಮಿಳು, ತೆಲುಗು ಈ ಭಾಷೆಗಳ ಪರಸ್ಪರ ಕೊಡುಕೊಡುಗೆಗಳು ಇದ್ದಾವೆ ಅನ್ನೋದು ನಾವು ನೋಡಿ, ನಾವು ಯಾವಾಗಲೂ ಒಂದು ಸಲ ಏನು ಅಂದ್ಕೊಳ್ತೀವಿ ಅಂತಂದರೆ, ಈ ಹಿರಿಯ ಭಾಷೆಗಳು ಅಂದರೆ ದೊಡ್ಡ ಭಾಷೆಗಳು ಅಂತ ಏನಿದ್ದೀವಿ, ದೊಡ್ಡ ಭಾಷೆಗಳು ಚಿಕ್ಕ ಭಾಷೆಗಳನ್ನು ಪ್ರೋತ್ಸಾಹ ಮಾಡಬೇಕು, ಅದಕ್ಕೆ ನಾವು ಬೆಂಬಲ ಕೊಡಬೇಕು ಅನ್ನೋ ಮಾತನ್ನು ಆಡ್ತಿರ್ತೀವಿ. ಆದರೆ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ಈ ಸಣ್ಣ ಪುಟ್ಟ ಭಾಷೆಗಳು ದೊಡ್ಡ ಭಾಷೆಗಳಿಗೆ ಕೊಟ್ಟಿರ್ತಕ್ಕಂಥ ದೇಣಿಗೆ ಇದೆಯಲ್ಲ, ಆ ದೇಣಿಗೆಯನ್ನು ನಾವು ಮರ್ತು ಬಿಡ್ತೀವಿ. ಅದು ನಮ್ಗೆ ಗೊತ್ತೇ ಆಗಲ್ಲ. ಪಂಪನ ಕಾವ್ಯದ ಒಳಗಡೆಗೆ ತುಳು ಭಾಷೆಗಳ ಶಬ್ದಗಳು ಎಷ್ಟಿದ್ದಾವೆ ಅನ್ನೋದ್ರ ಬಗೆಗೆ ನಾವು ಗಮನ ಹರಿಸೋದೇ ಇಲ್ಲ. ನಾವೇನು ಮಾಡ್ತೀವಿ ಅಂದರೆ, ಒಂದು ಪೇಟ್ರಿಯಾಟಿಕ್ ಆದ ನಿಲುವನ್ನು ನಾವು ಇಲ್ಲಿ ಒಂದು ಅರೆ ಭಾಷಿಕ ಇದೆ, ಅರೆ ಕನ್ನಡ ಇದೆ, ತಮಿಳಿದೆ, ಇದು ಕೊಡಗು ಭಾಷೆ ಇದೆ, ಕೊರಚ ಭಾಷೆ ಇದೆ, ಈ ಭಾಷೆಗಳನ್ನ, ಈ ಭಾಷೆಯ ಸಂಸ್ಕೃತಿಯನ್ನು ನಾವು ಬೆಂಬಲಿಸಬೇಕು, ಪ್ರೋತ್ಸಾಹಿಸಬೇಕು ಅನ್ನುವ ಅಧಿಕಾರದ ಒಂದು ಚಲಾವಣೆಯನ್ನು ಮಾಡ್ತೀವಿ. ಇತ್ತೀಚೆಗೆ ನನಗೆ ಇಷ್ಟವಿಲ್ಲದೆ ಇರುವ ಒಂದು ಅಭಿವೃದ್ಧಿಯ ಕೆಲಸ ನಮ್ಮ ಸರ್ಕಾರ ಮಾಡ್ತು. ನಮ್ಮ ಸಿದ್ದರಾಮಯ್ಯನವರು ಕಳೆದ ಬಜೆಟ್ನಲ್ಲಿ ಹವ್ಯಕ ಭಾಷೆಗೆ ಒಂದು ಅಭಿವೃದ್ಧಿಯ ಇದನ್ನು ಸ್ಥಾಪನೆ ಮಾಡಿದರು. ಅದು ನಿಜವಾಗ್ಲೂ ಮಾಡಲಿ, ಬೇಡ ಅನ್ನಲ್ಲ. ಹವ್ಯಕ ಅಲ್ಲ, ಯಾವ ಭಾಷೆಗೆ ಬೇಕಾದ್ರೂ ಯಾವುದೇ ರೀತಿಯಾದ ಪ್ರೋತ್ಸಾಹ ಕೊಡಲಿ, ಆದರೆ ಒಂದು ಪ್ರಯಾರಿಟಿ ಇರ್ಬೇಕು ನಮಗೆ. ಹವ್ಯಕ ಭಾಷೆಗಿಂತಲೂ ಬೇರೆ ಸ್ಥಿತಿಯಲ್ಲಿರುವ, ಕೆಳ ಸ್ಥಿತಿಯಲ್ಲಿರುವ, ಸಾಹಿತ್ಯ ಇರತಕ್ಕಂಥ ಭಾಷೆಗಳಿಗೆ ಯಾವ ರೀತಿಯಾದ ಪ್ರೋತ್ಸಾಹವನ್ನು, ಡೆವಲಪ್ಮೆಂಟ್ ಅನ್ನುವ ಹೆಸರಲ್ಲಿ ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹವ್ಯಕ ಭಾಷೆ ನಮ್ಮ ಕರ್ನಾಟಕದಲ್ಲಿರುವ ಬಹಳ ಮುಖ್ಯ. ದಿನಪತ್ರಿಕೆಗಳ ಎಲ್ಲ ಸಂಪಾದಕರು ಹವ್ಯಕರು ಅಂತ ನಾನು ಓದಿದೆ. ಕನ್ನಡಪ್ರಭ ಸಂಪಾದಕರು, ಪ್ರಜಾವಾಣಿಯ ಉದಯವಾಣಿ, ಎಲ್ಲ ಸಂಪಾದಕರು ಹವ್ಯಕ ಭಾಷಿಕ ಅವ್ರ ಬಗ್ಗೆ ಎಲ್ಲ ನನಗೆ ಗೌರವ ಇದೆ. ನಾನು ಅದನ್ನು ಒಂದು ನೆಗೆಟಿವ್ ಆಗಿ ನೋಡ್ತಾ ಇಲ್ಲ. ಆದರೆ ಅಷ್ಟು ಬೆಳೆದ, ಅಷ್ಟು ದೊಡ್ಡದಾದ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಿಂದ ಬೆಳೆದಿರ್ತಕ್ಕಂಥಕ್ಕೆ ಒಂದು ಬಜೆಟ್ಟಲ್ಲಿ ಪ್ರಾವಿಷನ್ ಕೊಡೋದಿದೆಯಲ್ಲ, ಅದು ಬೇರೆ ಭಾಷೆಗಳಿಗೆ ತೋರಿಸ್ತಾ ಇರ್ತಕ್ಕಂಥ ಒಂದು ಅವರ್ಷನ್ ಅಂತ ಖಂಡಿತವಾಗಲೂ ಅನಿಸುತ್ತೆ.
ಇರಲಿ. ನಮ್ಮ ರಾಜಪ್ಪ ದಳವಾಯಿ ಅವರು ಈ ಪುಸ್ತಕದ ಒಳಗಡೆಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಏನು ಅಂದರೆ, ಈ ರೀತಿಯಾದ ಒಂದು ಅಧ್ಯಯನ ಮಾಡುವ ಹೊತ್ತಿನಲ್ಲಿ ಯಾವ ರೀತಿಯಾದ ಒಂದು ಮೆಥಡಾಲಜಿಯನ್ನು ಅನುಸರಿಸಬೇಕು ಅಂತ. ಸ್ವಾಮಿ ಭಾಷಾಶಾಸ್ತ್ರದ ವಿಜ್ಞಾನಿ ಅಲ್ಲ, ನಾನು ಭಾಷಾಶಾಸ್ತ್ರದ ವಿದ್ಯಾರ್ಥಿ ಅಲ್ಲ. ಇರೋರು ಭಾಷಾಶಾಸ್ತ್ರದ ಬಗ್ಗೆ ಹೆಚ್ಚು ತಿಳ್ಕೊಂಡ್ರವರು ನಮ್ಮ ಗುರುಗಳಾದ ಹಂಪ ನಾಗರಾಜನವರು ಮತ್ತು ಬರ್ಗೂರವರು ಏನು ಭಾಷಾಶಾಸ್ತ್ರಿ ಅಲ್ಲ, ಅವರು ಬಹುತ್ವ ಶಾಸ್ತ್ರಿಯರು, ಅವರು ಸಂಸ್ಕೃತಿಯ ಶಾಸ್ತ್ರಿಗಳು. ಭಾಷೆಯನ್ನು ಅತ್ಯಂತ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ, ನಾವೆಲ್ಲ ಭಾಷಾಶಾಸ್ತ್ರದ ಬಗ್ಗೆ ಒಂದು ಸ್ವಲ್ಪ ಪ್ರೀತಿಯನ್ನು ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗೋದಾದರೆ ನಮ್ಮ ಗುರುಗಳಾದ ಹಂಪ ನಾಗರಾಜನವರ ದ್ರಾವಿಡ ಭಾಷಾಶಾಸ್ತ್ರಗಳ ಪುಸ್ತಕಗಳು ಮತ್ತು ಲೇಖನಗಳು. ಆ ರೀತಿಯಾದ ಒಂದು ಅಕಾಡೆಮಿಕ್ ಶಿಸ್ತಿನಿಂದ ಒಂದು ಯಾವುದಾದ್ರು ಭಾಷೆಯನ್ನು ಕಲಿಯುವುದಕ್ಕೆ ಹೋಗುವ ವಿಚಾರ ಬೇರೆ. ಅದಕ್ಕಾಗಿ ಭಾರತ ದೇಶದೊಳಗಡೆಗೆ ಒಂದು ದೊಡ್ಡ ಸಂಸ್ಥೆನೇ ಇದೆ. ಜವಾಹರ್ಲಾಲ್ ನೆಹರು ಅವರ ಕನಸಿನ ಸಂಸ್ಥೆ ಅದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಫಾರ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ ನಮ್ಮ ಮೈಸೂರಲ್ಲಿ ಒಂದು ದೊಡ್ಡ ಸಂಸ್ಥೆ ಇದೆ. ಅದೇ ಥರದ ಅದರ ಒಂದು ವಿಭಾಗ ಶಾಂತಿನಿಕೇತನದಲ್ಲಿದೆ, ಒಂದು ಪಟ್ನಾದಲ್ಲಿದೆ, ಒಂದು ಪಟಿಯಾಲದಲ್ಲಿದೆ. ಇವೆಲ್ಲವೂ ಭಾರತದ ಭಾಷೆಗಳನ್ನು ಕುರಿತ ಶಾಸ್ತ್ರೀಯ ಅಧ್ಯಯನವನ್ನು ಮಾಡೋದಕ್ಕೆ ಇರ್ತಕ್ಕಂಥ ಸಂಸ್ಥೆಗಳು. ಈ ಶಾಸ್ತ್ರೀಯ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದೊಳಗಡೆಗೆ ಅನೇಕ ಕ್ಲಿಷ್ಟಕರವಾದ ಮತ್ತು ಮೆಥಡಾಲಜಿಯನ್ನು ಅಡಾಪ್ಟ್ ಮಾಡ್ಕೊಂಡು ಮಾಡಬೇಕಾದಂಥ ಕೆಲಸ ಅದರಲ್ಲಿ ಇರುತ್ತೆ. ನಂಗೆ ಯಾವಾಗಲೂ ಒಂದು ಮಾತು ಯಾವಾಗ ಜ್ಞಾಪಕ ಬರುತ್ತೆ ಅಂತಂದರೆ, ಈ ಮೈಸೂರಿನಲ್ಲಿರುವ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಫಾರ್ ಇಂಡಿಯನ್ ಲ್ಯಾಂಗ್ವೇಜಸ್ ಒಳಗಡೆಗೆ ನಮ್ಮ ಕನ್ನಡದ ಅತ್ಯಂತ ಪ್ರತಿಭಾವಂತ ಸೃಜನಶೀಲ ಲೇಖಕರಾದ ಆಲ್ನಳ್ಳಿ ಕೃಷ್ಣ ಮತ್ತು ದೇವನೂರು ಮಹಾದೇವ ಅವರಿಬ್ಬರು ತಮ್ಮ ಕೆರಿಯರನ್ನು ಶುರು ಮಾಡಿದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಫಾರ್ ಇಂಡಿಯನ್ ಲ್ಯಾಂಗ್ವೇಜಸ್, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜ್. ಅವರಿಬ್ಬರೂ ಅಲ್ಲಿಯ ಕೆಲಸವನ್ನು ಬಿಟ್ಬಿಡ್ತಾರೆ. ಅದು ಯಾತಕ್ಕೆ ಬಿಡ್ತಾರೆ ಅನ್ನೋದು ಬೇರೆ ವಿಚಾರ. ಆದರೆ ಅದನ್ನು ಒಂದು ಮೆಟಫಾರಿಕಲಾಗಿ ನೋಡಬೇಕು. ಏನು ಅಂದರೆ, ಒಂದು ಸೃಜನಶೀಲ ಮನಸ್ಸು, ಕತೆ ಕಾದಂಬರಿಗಳನ್ನು ಬರೆಯುವ ಮನಸ್ಸು ಶಾಸ್ತ್ರೀಯ ಅಧ್ಯಯನದ ಕಡೆಗೆ ಮನಸ್ಸು ಕೊಡೋಕ್ಕೆ ಕಷ್ಟ ಆಗುತ್ತೆ ಅಂತ. ಆ ರೀತಿಯಾದ ಭಾಷಿಕ ಶಾಸ್ತ್ರೀಯ ಇದಕ್ಕೆ ಡಿಸಿಪ್ಲಿನ್ಗೆ ನಿಮ್ಮ ಸೃಜನಶೀಲ ಮನಸ್ಸು ಒಗ್ಗಿ ಮೈ ಬಗ್ಸಲ್ಲ ಅಂತ. ಅದನ್ನು ನಾನು ಕಾರಣ ಏನೇ ಇದ್ದರೂ ಅದನ್ನು ನಾನು ಒಂದು ರೂಪಕಾತ್ಮಕವಾಗಿಯೇ ನೋಡ್ತೀನಿ ಕನ್ನಡದ ಸಂದರ್ಭದಲ್ಲಿ. ಹಿಂದೆ ಪ್ರಜಾವಾಣಿಯವರು ಈ ಭಾಷೆಗಳನ್ನೇ ಕುರಿತ ಒಂದು ದೀಪಾವಳಿ ವಿಶೇಷಾಂಕವನ್ನು ತಂದರು, ಬೇರೆ ಬೇರೆ ಭಾಷೆಗಳನ್ನೆಲ್ಲ ಕುರಿತಾಗ ಒಂದು ಮೇಯ್ನ್ ಲೇಖನವನ್ನು ನನಗೆ ಬರೆಯೋಕ್ಕೆ ಹೇಳಿದರು. ಅಲ್ಲಿ ನಾನು ಒಂದು ರೂಪಕವನ್ನು ಸೃಷ್ಟಿ ಮಾಡಿದ್ದೆ. ಅದೇನು ಅಂದರೆ, ತಮಿಳು ಭಾಷೆಯಲ್ಲಿ ಈ ಬಸವನ ಉಳುವಿಗೆ ಹೆಸರು ಏನಿದೆ ಅಂತಂದರೆ, ಪಾಂಬಕ್ಕೆ ತಣ್ಣಿಕೊಂಡು ಪೋಪ ನೆತ್ತೈ ಅಂತ ಕರೀತಾರೆ. ಅಂದರೆ ನೆತ್ತೈ ಅಂದರೆ ಒಂದು ಹುಳು. ಇವರು ಯಾವ ರೀತಿ ಡಿಸ್ಕ್ರಿಪ್ಷನ್ ಇದೆ ಬಸವನ ಹುಳುವಿಗೆ ಅಂದರೆ, ಹಾವಿಗೆ ನೀರನ್ನು ಕೊಂಡೊಯ್ಯುತ್ತಿರುವ ಹುಳು. ಇಷ್ಟು ಉದ್ದವಾದ ಹೆಸರು ತಮಿಳಲ್ಲಿ ಇದೆ. ನಾನು ಆ ಮೆಟಫರನ್ನು ಮಾಡುವಾಗ ಏನು ಮಾಡಿದೆ ಅಂತಂದರೆ, ಈ ಬಸವನ ಹುಳು ಅನ್ನೋದು ಒಂದು ಚಿಕ್ಕ ಚಿಕ್ಕ ಭಾಷೆಗಳು, ಕನ್ನಡ, ತಮಿಳು, ಕೊರಚ, ಕೊಡಗು, ಈ ರೀತಿಯ ಭಾಷಿಕ ಬಸವನ ಹುಳುಗಳು. ಅವಕ್ಕೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದೆರಡು ಕೊಂಬು ಇರುತ್ತೆ. ಆ ಕೊಂಬು ಮುಂದ್ಗಡೆ ಬಿಟ್ಕೊಂಡು ಮೇಲ್ಗಡೆ ಡುಬ್ಬದಲ್ಲಿ ಒಂದು ಶಂಕನ್ನು ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರುತ್ತೆ. ಒಂಚೂರು ಸಪ್ಪಳ ಆದರೆ ಸಾಕು, ಆ ಕೊಂಬು ಹಿಂದಕ್ಕೆ ಹೋಗುತ್ತೆ, ಮತ್ತು ನಿಧಾನವಾಗಿ ಆ ಎರಡು ಕೊಂಬನ್ನು ಮೇಲೆ ತರುತ್ತೆ. ಮತ್ತೇನಾದ್ರು ಒಂಚೂರು ಗದ್ದಲ ಆದರೆ ಮತ್ತೆ ಒಳಗೆ ಹೋಗುತ್ತೆ. ನಮ್ಮ ಭಾರತೀಯ ಭಾಷೆಗಳ ಒಳಗಡೆಗೆ ಇರ್ತಕ್ಕಂಥ ಎಲ್ಲ ಭಾಷೆಗಳು ಈ ರೀತಿಯಾದ ಬಸವನ ಹುಳುಗಳು.
ಈ ಬಸವನ ಹುಳುಗಳು ನಡೀತಾ ಹೋಗ್ತಾ ಇರುವ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಘಟಸರ್ಪವಾದ ದೊಡ್ಡ ಭಾಷೆ ಇದೆಯಲ್ಲ ಅದು ಸದಾ ಓಡಾಡ್ತಾ ಇರುತ್ತೆ. ಈ ಘಟಸರ್ಪ ಉದಾಹರಣೆಗೆ ಹಿಂದಿ ಅಂತ ಇಟ್ಕೊಳ್ಳಿ, ಉದಾಹರಣೆಗೆ ಇಂಗ್ಲೀಷ್ ಅಂತ ಇಟ್ಕೊಳ್ಳಿ. ನಮ್ಮ ದೇಶದಲ್ಲಿ ಹಿಂದಿ ಆ ರೀತಿಯಾದ ಘಟಸರ್ಪದ ಪಾತ್ರವನ್ನು ವಹಿಸಿದೆ. ಮತ್ತು ಈ ಪಾಂಬಕ್ಕೆ ತಣ್ಣಿಕೊಂಡು ಪೋಪ ನೆತ್ತೈ ಏನಿದೆ, ನಮ್ಮ ಸಣ್ಣ ಪುಟ್ಟ ಭಾಷೆಗಳೆಲ್ಲ ನೀರನ್ನು ಕೊಂಡು ಈ ಸರ್ಪದ ಬಾಯಿಗೆ ಸುರಿತಕ್ಕಂಥದ್ದು. ಇದು ತಾನಾಗಿ ಸುರಿಯಕ್ಕೆ ಹೋಗುವಂಥ ಬಸವನ ಹುಳುಗಳಲ್ಲ. ಸರ್ಪ ಎದುರಾಗಿ ಅದರ ಕೆಲಸ ಏನು ಅಂತಂದರೆ ಗುಳುಮ್ ಅಂತ ನುಂಗ್ತಾ ಹೋಗ್ತಾ ಇರೋಂಥದ್ದು. ನಮ್ಮ ಭಾಷೆಗಳನ್ನು ದೊಡ್ಡ ಭಾಷೆಗಳು ನುಂಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥದ್ದೊಂದು ಘಟನೆ ನಡೆಯುತ್ತಲ್ಲ. ಕೊರಚ ಕೊಂಬನ್ನು ಸ್ವಲ್ಪ ಮುಂದೆ ಚಾಚಿದೆ, ಆ ಕೊಂಬು ಒಳಗೆ ಹೋಗದೆ ಮತ್ತೆ ಮತ್ತೆ ಮುಂದೆ ನಡೀತಲೇ ಇರಬೇಕಾದಂಥದ್ದು ನಾವೆಲ್ಲರೂ ಬಯಸ್ತಕ್ಕಂಥ ಒಂದು ಆಶಯ. ಅವುಗಳನ್ನು ನಮ್ಮ ಸ್ವಾಮಿ ಮಾಡಲಿ ಅಂತ ನಾನು ಬಯಸ್ತೀನಿ. 2000 ಮುಗ್ಸಕ್ಕ ಚಪ್ಪಳೆ ಅಲ್ಲ 2012ರಲ್ಲಿ ಇದೇ ಇನ್ಸ್ಟಿಟ್ಯೂಟ್ ಫಾರ್ ಇಂಡಿಯನ್ ಲ್ಯಾಂಗ್ವೇಜಸ್ನಲ್ಲಿ ಅದರ ಫೌಂಡೇಶನ್ ಡೇ ಮಾಡಿದರು. 2012ರಲ್ಲಿ 44ನೇ ಫೌಂಡೇಶನ್ ಡೇ ಅದು. ಆಗ ನಾನು ಅಲ್ಲಿ ಮುಖ್ಯ ಅತಿಥಿಯಾಗಿ ಹೋಗಿದ್ದೆ. ಅಂದರೆ ಈಗ 2026 ಅಂದರೆ ಮತ್ತೆ ಒಂದು 12-14 ವರ್ಷ ಆಯಿತು. ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಬಂದಿದ್ರು. ಆತನ ಹೆಸರು ಸಕ್ರುಥಾಂಗ್ ಸೈಮರ್ ಅಂತ. ಅವನು ತ್ರಿಪುರ ರಾಜ್ಯದ ಒಂದು ಹಳ್ಳಿಯ ಇಂದ ಬಂದಂಥ ವ್ಯಕ್ತಿ. ಆತನಿಗೆ 70 ವರ್ಷ ಆಗ. ಸಕ್ರುಥಾಂಗ್ ಸೈಮರ್ ಮಾತಾಡ್ತಾ ಇದ್ದಿದ್ದ ಭಾಷೆಯ ಹೆಸರು ಸೈಮರ್ ಅಂತ. ಆ ಸೈಮರ್ ಅನ್ನುವ ಭಾಷೆಯನ್ನು ಆ ಕಾಲಕ್ಕೆ ಅಂದರೆ 2012ನೇ ಕಾಲಕ್ಕೆ ಮಾತಾಡ್ತಾ ಇದ್ದವರ ಸಂಖ್ಯೆ ಕೇವಲ 4. 2009ರಲ್ಲಿ ಅದರ ಸರ್ವೆ ಮಾಡಿದಾಗ ಸೈಮರ್ ಭಾಷೆಯನ್ನು ಮಾತಾಡ್ತಾ ಇದ್ದವರ ಸಂಖ್ಯೆ 25 ಆಗಿತ್ತು. 2009ರಿಂದ 2012ಕ್ಕೆ ಬರೋ ಅಷ್ಟರಲ್ಲಾಗಿ ಕೇವಲ 4 ಜನರು ಮಾತ್ರ ಮಾತಾಡುವ ಸೈಮರ್ ಭಾಷೆ. ಅವ್ರು ಯಾರ್ಯಾರು? ಒಬ್ಬ ಸಕ್ರುತಾಂಗ್ ಸೈಮರ್, ಮತ್ತೊಬ್ಬಾಕೆ ಆತನ ಹೆಂಡತಿ, ಮತ್ತೊಬ್ಬರು ಆತನ ಮೊಮ್ಮಗು, ಮತ್ತು ಒಬ್ಬರು ವೃದ್ಧ ಮಹಿಳೆ ಅವ್ರ ಮನೆಯಲ್ಲಿ. ಎಲ್ಲ ಒಂದು ಕುಟುಂಬದ 4 ಭಾಷಿಕರಷ್ಟೇ. ಈಗ 15 ವರ್ಷ ಆಯ್ತಲ್ಲ, ಬಹುಶಃ ಅವ್ರು 4 ಜನರು ಇಲ್ಲ ಅಂತ ಕಾಣುತ್ತೆ. ಆ ರೀತಿಯಾಗಿ ಭಾಷೆಗಳು ಆ ಸಂದರ್ಭದಲ್ಲಿ ಸೈಮರನ್ನು ಕೇಳಿದರು, ನೀನು ಏನಾರು ಒಂದು 2 ನಿಮಿಷ ಮಾತಾಡು ಅಂತ. ಆ ಸಂದರ್ಭದಲ್ಲಿ ಸೈಮರ್ ಹೇಳಿದ ಮಾತು ಏನು ಅಂದರೆ, ನನ್ನ ಭಾಷೆ ಮತ್ತು ಜನ ಅಪಾಯದಲ್ಲಿದ್ದಾರೆ. ನನ್ನ ಭಾಷೆಯನ್ನು ಉಳಿಸಿ ಕಾಪಾಡಿ ಅಂತ ಈ ದೇಶದ ಜನರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದರು. ಇವತ್ತು ನಮ್ಮ ದೇಶದ ಸಂವಿಧಾನವನ್ನು ನಮಗೆ ಬೋಧಿಸಿದ ಬಾಲಕ ಕುಡ್ರ್ ಭಾಷೆ ಒಳಗಡೆಗೆ ಹೇಳಿದ್ದಿದೆಯಲ್ಲ, ಅದು ನಿಜವಾದ ಒಂದು ದೊಡ್ಡ ಸಂಕೇತವನ್ನು, ದೊಡ್ಡ ಮೆಟಫರನ್ನು ಮಾಡುತ್ತೆ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಅನೇಕ ಸಣ್ಣ ಪುಟ್ಟ ಈ ರೀತಿಯಾದ ಭಾಷಿಕರು, ಹಿರಿಯರು ತುಂಬ ತೊಂದರೆಯಲ್ಲಿದ್ದಾರೆ. ಅವ್ರಿಗಿರ್ತಕ್ಕಂಥ ಚಿಂತೆ ಏನಪ್ಪ, ಒಂದೇ ಒಂದು ವಯಸ್ಸಾಗಿದೆ, ಅವರಿಗೆಲ್ಲ 70-80 ವರ್ಷಗಳಾಗಿರುತ್ತೆ. ಅವ್ರ ಮಕ್ಕಳು ಮೊಮ್ಮಕ್ಕಳು ತಮ್ಮ ಭಾಷೆಯನ್ನು ಕಲಿತಾ ಇಲ್ವಲ್ಲ ಅನ್ನುವ ತಲೆನೋವು ಅವ್ರಿಗಿದೆ. ಕಾಶ್ಮೀರಿ ಭಾಷೆ ಬಹಳ ಸುಪ್ರಸಿದ್ಧವಾದ ಭಾಷೆ. ಅದರೊಳಗಡೆಗೆ ಒಂದು ಶಾರದಾ ಲಿಪಿ ಅಂತ ಇದೆ. ಆ ಶಾರದಾ ಲಿಪಿಯನ್ನು ಇವತ್ತು ಯಾರೂ ಬಳಸಲ್ಲ. ಹಾಗೆ ಸಿಂಧಿ ಭಾಷೆ ಇದೆ. ಸಿಂಧಿ ಭಾಷೆಯ ಲಿಪಿ ಅರೇಬಿಕ್ ಭಾಷೆ ಲಿಪಿ, ಅದನ್ನು ಬಳಸ್ತಾ ಇಲ್ಲ. ಈ ರೀತಿಯಾಗಿ ನಾವು ಲಿಪಿಗಳನ್ನೇ ಕಳ್ಕೊಂಡು, ಭಾಷೆಗಳನ್ನೇ ಕಳ್ಕೊಂಡು ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದಲ್ಲಿ
ಅತ್ಯಂತ ಚಾರಿತ್ರಿಕವಾದ ಒಂದು ಘಟನೆ ನಡೆದಿದೆ. ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಸ್ವಾಮಿಯನ್ನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸುವುದಕ್ಕೆ ನಾನು ಇಷ್ಟಪಡ್ತೇನೆ. ನಮಸ್ಕಾರ.